ಸ್ನೇಹಿತರಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ, ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಮ್ಮ ಕ್ಷೇತ್ರದ ಸುಮಾರು 32,000 ಜನರ ಭವಿಷ್ಯ. 32,000 ಜನರ ಭವಿಷ್ಯ. ನಾನು ಲಾಸ್ಟ್ ಟೈಮ್ ನಿಮ್ಮೆಲ್ಲ ಹೇಳಿದ್ದೀನಿ, ಯಾವುದೇ ದಾಖಲೆ ಇಲ್ಲದೆ ಒಬ್ಬರ ಮೇಲೆ ಆರೋಪ ಮಾಡೋದು ಅದು ರಾಜಕೀಯ ಆರೋಪ ಆಗುತ್ತೆ. ಕನಿಷ್ಠ ದಾಖಲೆಗಳನ್ನು ನಾವು ಇಟ್ಕೊಂಡು ಮಾತಾಡಿದ್ರೆ ಅದು ನೀವು ಕೂಡ ಪ್ರಶ್ನೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಕ್ಷೇತ್ರದ ಜನ ಏನು ಅನ್ಯಾಯ ಆಗ್ತಾ ಇದೆ, ನಾವು ಯಾಕೆ ಈ ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥ ಶಾಸಕರಿಗೆ ಓಟ್ ಹಾಕ್ತೀವಿ ಅನ್ನುವಂಥದ್ದು ಅವರಿಗೆ ಕೇಳುವಂಥದ್ದು ತಯಾರಾಗೋದು. ನಿಮಗೆಲ್ಲ ಗೊತ್ತಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ದುರ್ದೈವ 8 ವರ್ಷ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರು ಇಲ್ಲಿ ಅಧಿಕಾರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ಕ್ಷೇತ್ರದ ಜನರನ್ನ ಮರಳು ಮಾಡಿ ಬಣ್ಣದ ಮಾತುಗಳನ್ನ ಮಾತನಾಡಿ ಇವರ ಅಭಿವೃದ್ಧಿ ಕಾಣದೆ ಕೇವಲ ಅವರ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಮಾತ್ರ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶಾಸಕರೊಬ್ಬರೇ ಆಡಳಿತ ಮಾಡಿದ್ರೆ ಸರಿ ತಪ್ಪುಗಳು ಗೊತ್ತಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ನಮ್ಮ ಕ್ಷೇತ್ರದಲ್ಲಿ ಸೈನ್ ಮಾಡೋ ಶಾಸಕರು ಇಲ್ಲಿದ್ರೆ ಸೀಲ್ ಹಾಕೋ ಶಾಸಕರು ಕೋಲಾರಲ್ಲಿದ್ದಾರೆ. ಇದನ್ನ ಒಪ್ಕೊಳ್ಬೇಕು ಎಲ್ಲರೂ ಕೂಡ. ಆಮೇಲೆ ಎಲ್ಲರೂ ಮನೆ ಮಾತಾಗಿದೆ, ಮಕ್ಕಳು ಕೂಡ ಮಾತಾಡ್ತಾರೆ. ಆಡಳಿತ ಮಾಡ್ತಕ್ಕಂಥದ್ದು ಯಾರು ಇಲ್ಲಿ ಅನ್ನುವಂಥದ್ದು ನೀನು 20-21 ತಿಂಗಳಿಗೆ ಚುನಾವಣೆ ಬಂದ್ಬಿಡುತ್ತೆ. ಇನ್ನೊಂದು 6 ತಿಂಗಳು ವರ್ಷ ಕಾಲ ಬಹಳ ಮನಸ್ಸಿನ ಮಾತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮುಖಂಡರುಗಳು, ಕಾರ್ಯಕರ್ತರುಗಳು ಸಾವಿರಾರು ಜನ ಇದ್ದಾರೆ. ಇನ್ನು ಹತ್ತತ್ರ 1 ವರ್ಷ ಬಂದ್ರೆ ಅನೇಕ ಜನ ಅವರ ತೀರ್ಮಾನಗಳು ನೀವೇ ಕಣ್ಣಾರ ನೋಡ್ತೀರಿ, ನಮ್ಮ ಕ್ಷೇತ್ರದ ಜನನೂ ಕೂಡ ನೋಡ್ತಾರೆ. ಒಂದು ಸಮಯದಲ್ಲಿ ಇತ್ತು 2023 ಎಲೆಕ್ಷನ್ ನಡೆದಾಗ ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನ ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಸುನಾಮಿ ಬಂದ ರೀತಿಯಲ್ಲಿ ಇತ್ತು. ಅದಕ್ಕೆ ಯಾವುದೇ ಬೆಟ್ಟ ಗುಡ್ಡ ಅಡೆತಡೆಗಳು ಯಾವುದು ಬಂದರೂ ಕೂಡ ನಿಲ್ತಾ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿಗೆ ಆ DCC ಬ್ಯಾಂಕನ್ನು ಮುಂದೆ ಇಟ್ಕೊಂಡು ನಾವು ಮನೆ ಬಾಗಿಲಿಗೆ ಸಾಲ ಕೊಡ್ತೀವಿ, ನೀವೆಲ್ಲ ಓಟ್ ಹಾಕಿ ಅಂತೇಳಿ ಜನರನ್ನ ಮರಳು ಮಾಡು. ಅದೇ DCC ಬ್ಯಾಂಕಿನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತೇಳಿ ನಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ನನಗೆ ಗೊತ್ತಿತ್ತು, ಬಹಳ ತುಂಬ ಓಡುವ ವ್ಯಕ್ತಿ ಒಂದಲ್ಲ ಒಂದು ಟೈಮು ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಅದನ್ನ ಆ ರೀತಿ ನಿಂತೋಗ್ತಾನೆ, ಇಲ್ಲ ಕುತ್ಕೊಂಡ್ಬಿಡ್ತಾನೆ. ನಿಧಾನವಾಗಿ ನಡ್ಕೊಂಡು ಹೋಗೋ ಮನುಷ್ಯ ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡು ಹೋಗ್ತಾನೆ ಇರ್ತಾನೆ. ಯಾಕಂದ್ರೆ ಅದನ್ನ ಗೊತ್ತು ಸಮಯ ತುಂಬ ಹಿಡಿಬಹುದು, ಅದ್ರಲ್ಲಿ ನಾನು ಅಂದ್ಕೊಂಡಂಥ ಗುರಿ ಸಾಧಿಸೋದಕ್ಕೆ ನನ್ನಲ್ಲಿರ್ತಕ್ಕಂಥ ತೀರ್ಮಾನನೇ ಬಹಳ ಮುಖ್ಯ ಅನ್ನುವಂಥದ್ದು ಆತ್ಮ ಗೊತ್ತಿತ್ತು. ಆದರೆ ಯಾವುದಾದ್ರೂ ಒಂದನ್ನ ನೆಪ ಇಟ್ಕೊಂಡು ಬಳಸ್ಕೊಂಡು ಅಧಿಕಾರಕ್ಕೆ ಬರಲೇಬೇಕು ಅಂತ ತೀರ್ಮಾನ ಮಾಡೋಂಥ ವ್ಯಕ್ತಿಗಳ ದೂರದೃಷ್ಟಿ ಎಷ್ಟು ಬೇಗ ನಶಿಸಿ ಹೋಗ್ತದೆ ಅನ್ನುವಂಥದ್ದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ನಮ್ಮ ಕ್ಷೇತ್ರದಲ್ಲಿ ಕಾರಣ ಆಗ್ತದೆ. DCC ಬ್ಯಾಂಕ್ ನಾವು ಸೋತ್ವಿ, ಸುಮಾರು ಜನ ಬೇರೆ ಜನ ಅನ್ಕೊಂಡ್ರು. ಇಲ್ಲ, ಸಂಪಂಗಿಯರು ದುಡ್ಡು ಖರ್ಚು ಮಾಡಿಲ್ಲ, ಹೇಳಿದಷ್ಟು ಹಣ ಕೊಟ್ಟಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಖರ್ಚು ಮಾಡಿದಷ್ಟು ಹಣ ಖರ್ಚು ಮಾಡಿಲ್ಲ. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಹತ್ರ ಏನೋ ದುಡ್ಡು ತಗೊಂಡ್ರೇನೋ ಅನ್ನೋಂಥ ಅಪವಾದನೂ ಕೂಡ ಗೊತ್ತಿಲ್ಲ ಜನ ಮಾತಾಡ್ತಾರೆ. ಪಾಪ ಅವ್ರಿಗೇನು ಗೊತ್ತಿದೆ? ಆ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಲೂಟಿ ಮಾಡಲಿಲ್ಲ. ನಾವೇನು ನಮ್ಮ ತಾತ ಮುತ್ತಾತನವರು ಕಾಲದಿಂದಲೂ ಕೂಡ ನಾವೇನು ರಾಜಕಾರಣಿಗಳಲ್ಲ. ಆರ್ಥಿಕವಾಗಿ ಬಹಳ ದೊಡ್ಡ ಬಲದಿಂದ ಬಂದಂಥವ್ರಲ್ಲ. ನಾವೆಲ್ಲ ಚಳುವಳಿಯಿಂದ ಬಂದಂಥವ್ರ ಹತ್ರ ಹಣ ಎಲ್ಲಿದೆ? ರಾಜಕೀಯ ಅಧಿಕಾರ ತಗೊಂಡು
ಬಹಳಷ್ಟು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥವ್ರು, ಬೇರೆ ಬೇರೆ ವ್ಯಾಪಾರಗಳು ಅವು ಮಾಡಿದಂಥವ್ರ ಹತ್ರ ದುಡ್ಡು ಇರ್ತದೆ. ಚಳುವಳಿಯಿಂದ ಬಂದಂಥವ್ರ ಹತ್ರ ಏನಿರ್ತದೆ? ಹೋರಾಟ ಒಂದೇ ಉಳಿದಿರೋದು ನಮ್ಮ ಹತ್ರ ಅಷ್ಟೇ ಉಳಿತದೆ. ಆ ಸಂದರ್ಭದಲ್ಲಿ ನಾನು 2008-13ರಲ್ಲಿ ಯಾರೋ ಆ ಪ್ರಶ್ನೆ ನನ್ನ ಕೇಳಲಿಲ್ಲ. ಅಂದರೆ 2023 ನಂತರ ನನಗೆ ಆ ಸಮಸ್ಯೆ ಕಾಡ್ತು. ನಿಮ್ಗೆ ಮೂಟೆಗಟ್ಟಲೆ ಟೇಬಲಲ್ಲಿ ಹಣ ಇಟ್ಬಿಟ್ಟು ಜೋಡಿಸಿ ನಾವು ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಹೇಳಿ ಯಾವುದೇ ಮಾನದಂಡವನ್ನ ಅನುಸರಿಸಿದೆ, RBI ರೂಲನ್ನು ಫಾಲೋಅಪ್ ಮಾಡಿದೆ, ಸಾವಿರಾರು ಜನ ಶ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಬಿಟ್ರು. ಹಂಗಾಗಿ ಮೊದಲನೇ ಟೈಮು ಅವ್ರು ಗೆದ್ರು. ಎರಡನೇ ಟೈಮು ಸುಳ್ಳಿನ 5 ಗ್ಯಾರಂಟಿಗಳನ್ನು ರಾಜ್ಯದ ಜನರ ಮುಂದೆ ತಂದು ಸುಳ್ಳು ಹೇಳಿ ಮತ್ತೊಂದು ಸಾರಿ ಅಧಿಕಾರಕ್ಕೆ ಬಂದರು. ಮತ್ತೆ ಇದರ ಮುಖಂಡತ್ವವನ್ನು ನಮ್ಮ ಕ್ಷೇತ್ರದಲ್ಲಿ ವಹಿಸಿದಂಥ ಕಾಂಗ್ರೆಸ್ನ ಕೆಲವು ಮುಖಂಡರು ಕೊಟ್ಟಂಥ ಭರವಸೆ ಏನಿತ್ತು, ಇವತ್ತದು ನೀರು ಪಾಲಾಗಿದೆ. ಯಾವ ಬಡ ವ್ಯಕ್ತಿ 3 ಹೊತ್ತಿನ ಅನ್ನಕ್ಕೋಸ್ಕರ ದುಡಿಯುವಂಥ ಕೈಗೆ ಕೆಲಸ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ, ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಇಡೀ ದೇಶದ ಕಡು ಬಡವರಿಗೆ ಉಚಿತವಾಗಿ ನಾನು ಅಕ್ಕಿ ವಿತರಣೆ ಮಾಡಬೇಕು, ಪಡಿತರ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಕ್ಕೆ ಕಾಲಕ್ಕೆ ಕಳಿಸ್ತಾರೆ. ಅದೆಷ್ಟೇ ಕಷ್ಟ ಇದ್ರೂ ಕೂಡ. ಆದರೆ ಇವರು ರಾಜ್ಯದಲ್ಲಿ ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಬರೋಕ್ ಮುಂಚೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಅವರೇ ಸ್ವತಃ ಸಹಿ ಮಾಡಿ ಕೊಟ್ಟರಲ್ಲ. ಆ 5 ಗ್ಯಾರಂಟಿಗಳು ಎಷ್ಟು ಲಕ್ಷ ಜನರಿಗೆ ರಾಜ್ಯಕ್ಕೆ ಸೇರ್ತಾ ಇದೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಅಂತೇಳಿ ಇಲ್ಲಿ ತನಕ ಯಾವುದೇ ಶ್ವೇತ ಪತ್ರವನ್ನ ಹೊರಡಿಸಲಿಲ್ಲ. ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು ಅಂದರೆ, 5,000 ಕೋಟಿ ಹಣವನ್ನ ಈ 5 ಗ್ಯಾರಂಟಿಗಳಿಗೆ ತಲುಪುವಂಥ ಹಣವನ್ನ ತಲುಪಿಸದೆ ಮರೆಮಾಚಿದ್ರು. ಆದರೆ ನಮ್ಮ ಪಕ್ಷದ ವಿಧಾನಸಭೆ ಸದಸ್ಯರು ಅದರ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ಕಾಂಗ್ರೆಸ್ಸಿನ ಸರ್ಕಾರ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಹೌದು, 5,000 ಕೋಟಿ ಹಣ ನಾವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇನ್ನು ಮುಂದೆ ನಾವು ಕೊಡ್ತೀವಿ ಅಂತೇಳಿ ಸ್ವತಃ ಸಚಿವರೇ ಒಪ್ಕೊಂಡಿದ್ದು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ನಾವೆಲ್ಲ ನೋಡಿದ್ದೀವಿ. ಇಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ನೂರಾರು ಯೋಜನೆಗಳನ್ನು ರಾಜ್ಯದ ಜನರಿಗೆ ಕೊಡ್ತೀವಿ ಅಂತೀವಿ ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು ಕಾಲಕ್ಕೆ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಜನರನ್ನ ಮರಳು ಮಾಡುವಂಥ ಒಂದು ಯೋಜನೆಗಳನ್ನು ತರ್ತಾರೆ. ಈ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯವನ್ನ ಮಾತಾಡೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಸಮಸ್ಯೆನೂ ಕೂಡ ಮಾತಾಡಬೇಕು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಶಾಸಕರು, ಇದು ಸರ್ಕಾರದ ಅಧಿಕೃತ ಪತ್ರ, ನಿಮ್ಗೆ ಹೇಳ್ತೀನಿ ಏನು ಪತ್ರ ಅಂತೇಳಿ. 2021ರಲ್ಲಿ ಸರ್ಕಾರ ಒಂದು ಸುತ್ತೋಲೆ ನಡೆಸಿದೆ. ಇದೇ ಪತ್ರ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಇದೇ ಸರ್ಕ್ಯುಲರ್ ಇತ್ತು. ನೀವು ಹತ್ರ ಬಂದ್ರೆ ಗೊತ್ತಾಗತ್ತೇನೋ. ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ನೋಡಿ, ಇಲ್ಲಿದೆ, ದಿನಾಂಕ 10/2/2021. ಇಲ್ಲೇನಿದೆ, ಗ್ರಾಮಾಂತರ ಭಾಗದಲ್ಲಿ 12,000, ನಗರ ಭಾಗದಲ್ಲಿ 37,000, 17,000. ಗ್ರಾಮಾಂತರ 12, ನಗರ 17, ಒಟ್ಟು 32,000. ಇದು ಆದಾಯ ಮಿತಿ. ಇದು ನೀವು ಹೊರಡಿಸಿರ್ತಕ್ಕಂಥ ಪತ್ರ ಅಲ್ಲ, ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಪತ್ರ.
ಆಮೇಲೆ ಇಲ್ಲಿ ತನಕ ಇದೇನು ಬದಲಾವಣೆ ಆಗ್ಲಿಲ್ಲ. 32,000 ಅಂತಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಇದೇ 32,000 ಮಾನದಂಡನೇ ಇತ್ತು. ಏನಕ್ಕಿತ್ತು ಅಂತ ಹೇಳಿದ್ರೆ, ನಾನು ಓದ್ಬಿಡ್ತೀನಿ. ಮೇಲೆ ಪ್ರಸ್ತಾವನೆಯನ್ನು ವಿವರಿಸಿರುವಂತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದಿಂದ ಜಾರಿಗೊಳಿಸುತ್ತಿರುವ ಮಾಸಿಕ ಯೋಜನೆಗಳಾದ, ಅಂದ್ರೆ ಮಾಸಿಕ ಅಂದ್ರೆ ಇಲ್ಲಿ ಪಾಪ ನಮ್ಮ ಜನರಿಗೆ ಸ್ವಲ್ಪ ಅದು ಪದ ಅರ್ಥ ಆಗಲ್ಲ. ಮಾಸಿಕ ಅಂದ್ರೆ ಪ್ರತಿ ತಿಂಗಳು ಯಾವ್ಯಾವ ಯೋಜನೆಯಲ್ಲಿ ಪೆನ್ಷನ್ ಕೊಡಬೇಕು ಅನ್ನುವಂಥದ್ದು ಇದು. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ವೇತನ ಪಿಂಚಣಿ ಯೋಜನೆ, ವಿಕಲಾಂಗ ಪಿಂಚಣಿ ಯೋಜನೆ ಅಂದ್ರೆ ಅಂಗವಿಕಲರಿಗೆ ಪಿಂಚಣಿ ಕೊಡಬೇಕು, ಸಂಧ್ಯಾ ಸುರಕ್ಷಣೆ ಯೋಜನೆ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ ಹಾಗೂ ಒಂದು ಬಾರಿ ಸೌಲಭ್ಯವನ್ನು ಪಡ್ಕೊಳ್ಳುವಂತ ನೀಡುವಂತ ಯೋಜನೆಗಳಾದ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಮತ್ತು ಅಂತ್ಯ ಸಂಸ್ಕಾರದ ಸಹಾಯಧನ ಯೋಜನೆಗಳಿಗೆ ಆದಾಯ ಮಿತಿಯನ್ನು ವಾರ್ಷಿಕ 32,000ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈಗ ನೀವು ಹೇಳ್ಬೋದು, ಸಂಪಂಗಿಯವರು ಬೇಕಾಗಿ ನನ್ನ ಮೇಲೆ ನನ್ನ ಹೆಸರು ಬೆಳೆಸಲ್ಲ, ವಿರೋಧ ಪಕ್ಷದವರು ನನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ದಿನಾ 100 ತೊಂದರೆಗಳನ್ನು ಕೊಡ್ತಾರೆ, ಎಷ್ಟೋ ಕಷ್ಟ ನೋವುಗಳನ್ನು ಕೊಡ್ತಾರೆ, ಅದನ್ನ ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಬಹಳ ದುಃಖದಿಂದ ನೋವಿನಿಂದ ಈ ಕ್ಷೇತ್ರದ ಜನ ಅಮಾಯಕ ಜನರ ಮುಂದೆ ಅಳಲನ್ನು ತೋಡ್ಕೊಳ್ತಾರೆ. ಇದು ಸರ್ಕಾರ ಹೊರಡಿಸಿರೋ ಪತ್ರ ತಾನೆ, ಇಲ್ಲ ನಮ್ಮ ಆಫೀಸಿಂದ ಇಲ್ಲ ಟೈಪ್ ಮಾಡ್ಕೊಂಡ್ ಬಂದ್ರೆ ನಾನಿದು ಇನ್ನು ಹೀಗಿರ್ಬೇಕಾದ್ರೆ ಮೊನ್ನೆ ತಹಸೀಲ್ದಾರ್ ಅವರ ಜೊತೆಯಲ್ಲಿ ಅಧಿಕಾರಿಗಳನ್ನ ಕರೆಸಿ ಸ್ವತಃ ಶಾಸಕರು ಅದಾಲತ್ ಕಾರ್ಯಕ್ರಮವನ್ನು ಮಾಡಿದ್ರು. ಬಹುಶಃ 18ನೇ ಮಾಡಲ್ ಇರ್ಬೋದು. ಅದಾಲತ್ತಲ್ಲಿ ಈ ಕ್ಷೇತ್ರದ ತಹಸೀಲ್ದಾರ್ ಹೇಳ್ತಾರೆ 1,32,000 ಆದಾಯ ಇದ್ರೆ ಮಾತ್ರ ಆ ಆದಾಯವನ್ನ ಈಗ ಸರ್ಕಾರ ಆದೇಶ ಮಾಡಿದೆ ಅಂತ ಹೇಳುದು. ನಿಜನಾ? ಸ್ವತಃ ತಹಸೀಲ್ದಾರ್, ದಂಡಾಧಿಕಾರಿ, ಯಾರೋ ರಾಜಕಾರಣಿಗಳು, ಮುಖಂಡಗಳು, ಕಾರ್ಯಕರ್ತರು ಮಾತಾಡಿದ್ರೆ ಅವ್ರೇನೋ ಮಾತಾಡ್ತಾರೆ ಅಂತ ಹೇಳ್ಬೋದು. ತಹಸೀಲ್ದಾರೇ 1,20,000 ರೂಪಾಯಿ ಆದಾಯ ಇರಬೇಕು ಅಂತ ಹೇಳಿದ್ರೆ ಆದೇಶ ಎಲ್ಲಿದೆ? ಇಲ್ಲಿ ತನಕ ಇರ್ತಕ್ಕಂಥ ಆದೇಶ ಇದೆ 32,000 ರೂಪಾಯಿನೇ. ಈ 32,000 ರೂಪಾಯಿ ಇರ್ತಕ್ಕಂಥ ಆದಾಯದ ಮಿತಿಯ ಒಳಗಡೆನೆ ನಮ್ಮ ಸರ್ಕಾರ ಇದ್ದಾಗ ಸಾವಿರಾರು ಪಡಿತರ ಚೀಟಿಯನ್ನು ಕೊಟ್ವಿ, ಆಮೇಲೆ ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ವಿ, ಹೊಸ ಕಾರ್ಡ್ಗಳನ್ನು ಕೊಟ್ವಿ, ಬದಲಾವಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ವಿ. ಉದಾಹರಣೆಗೆ ನಾವು ಇಲ್ಲಿರ್ತೀವಿ, ಬೇರೆ ಇನ್ನೊಂದು ವಾರ್ಡ್ಗೆ ನಾವು ಹೋಗ್ಬೇಕಾದ್ರೆ ಮನೆ ಸ್ಥಳಾಂತರ ಮಾಡಬೇಕು, ಆ ಡಿಪೋನಲ್ಲಿ ನಾವು ರೇಷನ್ ತಗೋಬೇಕು. ಹಂಗಾಗಿ ಆ ಸ್ಥಳಾಂತರಕ್ಕೂ ಕೂಡ ಅವಕಾಶ ಮಾಡಿಕೊಟ್ವಿ ನಮ್ಮ ಸರ್ಕಾರ ಇದ್ದಾಗ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪಡಿತರ ಚೀಟಿ ಹೊಸದಾಗಿ ಕೊಟ್ಟಿಲ್ಲ, ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ, ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಇರುವಂತ 4,000 ರೇಷನ್ ಕಾರ್ಡ್ಗಳನ್ನ ತೆಗೆದಿದ್ದಾರೆ. ಮುಗಿದಿಲ್ಲ ಇದು 4,000, 1, 2 ಅಲ್ಲ. ಒಂದು ಮನೆಯಲ್ಲಿ 4 ಜನ, 5 ಜನ, 6 ಜನ, 10 ಜನ ಇದ್ದಾರೆ. ಇದನ್ನೆಲ್ಲ ಅಂದಾಜು ಲೆಕ್ಕ ಮಾಡಕ್ ಹೋದ್ರೆ ಸುಮಾರು 20,000 ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಅನ್ನ ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಈ ಕ್ಷೇತ್ರದ ಶಾಸಕರು, ನಾನಲ್ಲ ಅಂತ ಹೇಳ್ಬೋದು, ನಾನು ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ಬಲವಾದ ಕಾರಣನೂ ಇದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರ ತಂದೆನೇ ಈ ಇಲಾಖೆಯ ಮಂತ್ರಿ. ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು. ನೀವು ಯಾವ ರೀತಿ ಯಾಮಾರಿ ಬರೀ ಅವರ ಸುಳ್ಳು ಭರವಸೆಗಳಿಗೆ
ನನ್ನ ಮೇಲೆ ಆರೋಪ ಮಾಡಿದಂತ ಈ ವಿಷಯಗಳನ್ನ ಎತ್ಕೊಂಡು ನೀವು ಮರಳಾಗಿ ಅವರಿಗೆ ಮತವನ್ನು ಕೊಟ್ಟು 2 ಬಾರಿ ಅಧಿಕಾರ ಕೊಟ್ರಲ್ಲ, ಈ 4,000 ರೇಷನ್ ಕಾರ್ಡ್ ಕಿತ್ಕೊಳ್ಳೋದಕ್ಕ. ಎಷ್ಟು ಜನರ ಮನೆಯಲ್ಲಿ ಇವತ್ತು ಅನ್ನ ಇಲ್ಲ, 4-5 ತಿಂಗಳಾಯ್ತು ಇವ್ರಿಗೆ ರೇಷನ್ ಹಾಕಿ. ಯಾರು ಕೇಳ್ತಾರೆ? ಪ್ರತಿ ಏರಿಯಾಗಳಿಗೆ ಹೋದಾಗ ಅವರು ಅಂಗ್ಲಾಚ್ಕೊಂಡು ಕೇಳ್ಕೊಳ್ತಾರೆ, ನನ್ ರೇಷನ್ ಕಾರ್ಡ್ ಕೊಡಿಸಿ, ಪೆನ್ಷನ್ ಕೊಡಿಸಿ ಅಂತ. ನಿಮಗೆ ಇದು ಕಾಣಲ್ವಾ? ಅದಾಲತ್ ಏನಕ್ಕೆ? ಇಲ್ಲಿ 32,000 ರೂಪಾಯಿ ಆದಾಯ ಮಿತಿ ಇದ್ರೆ ಸಾಕು ಅಂತೇಳಿ ಸರ್ಕಾರದ ಪತ್ರ ಇದೆ. ಈಗ ಇರ್ತಕ್ಕಂಥ ತಹಸೀಲ್ದಾರ್ ಹೇಳ್ತಾರೆ 1,20,000ಕ್ಕೆ ಆದಾಯ ಪ್ರಮಾಣ ಪತ್ರದ ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ತಪ್ಪು ಯಾರ್ದು? ಜನರದ? ಇಲ್ಲ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ದು ಬಿಜೆಪಿ ಅವ್ರದ? ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಯಾವ್ದಕ್ಕಾದ್ರೂ ನಾವು ಕೈ ಹಾಕಿದ್ವಾ? ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರಿಗೆ ಅನ್ನ ಸಿಕ್ಕಲ್ಲ, ಬರಗಾಲ ಬರ್ತದೆ, ಕೈಗೆ ಕೆಲಸ ಇಲ್ಲ, ಕುಟುಂಬ ನಿರ್ವಹಣೆ ಮಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಾವು ಈ ಒಂದು ಯೋಜನೆಯನ್ನ ಕೊಡ್ತೀವಿ ಅಂತೇಳಿ ನಾವು ನಿರಂತರವಾಗಿ ಇದನ್ನು ಕೊಡ್ತಾ ಬಂದ್ವಿ ನಮ್ಮ ಸರ್ಕಾರ ಇದ್ದಾಗ. ಆದ್ರೆ ನೀವು ನಿಮ್ಮ ಸರ್ಕಾರ ಬಂದ ಮೇಲೆ, ನಿಮ್ಮ ತಂದೆಯರು ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿ ಆದ್ಮೇಲೆ ನಮ್ಮ ಕ್ಷೇತ್ರದಲ್ಲಿ ಅಂದ್ರೆ KGF ತಾಲೂಕಿನ ಒಂದರಲ್ಲೇ 4,000 ಪಡಿತರ ಚೀಟಿಯನ್ನು ತೆಗೆದಿದ್ದಾರೆ. ಅಂದ್ರೆ ಈ ಕ್ಷೇತ್ರ ಜನ ನೀವು ಇನ್ನೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀರಾ? ಕೇಳಲ್ವಾ ನೀವು? ಕಾಂಗ್ರೆಸ್ ಮುಖಂಡ್ರೆ, ಕಾರ್ಯಕರ್ತರೆ, ನೀವೇತೇನ ಇವರಿಗೆ ರಾತ್ರಿ ಆಗಲು ದುಡಿದು ಕಷ್ಟಪಟ್ಟು ಅಧಿಕಾರ ಕೊಟ್ಟವರು? ನಿಮ್ಮನ್ನ ಊರುಗಳಲ್ಲಿ ಪ್ರಶ್ನೆ ಮಾಡಲ್ವಾ? ಇದು ಕಾಂಗ್ರೆಸ್, ಬಿಜೆಪಿ, JDS, RP, ADMK, DMK, ಇನ್ನೊಂದು ಆ ಪಕ್ಷದಲ್ಲಿ ಇದ್ದಾರೆ ಅಂತಲ್ಲ, ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಪಡಿತರ ಚೀಟಿಯನ್ನು ತೆಗೆದಿದ್ದೀರಿ. 4,000 5 ಇಟ್ಕೊಂಡ್ರು ಕೂಡ 5-4 20,000 ಜನರ ಬದುಕಿನಲ್ಲಿ ಇವತ್ತು ನೀವು ಚೆಲ್ಲಾಟ ಆಡ್ತಾರೆ. ಎಲ್ಲೋಗೋದು ಈಗ ಅವರು ರೇಷನ್ ತಗೊಳಕ್ಕೆ? ಡಿಪೋಗೆ ಹೋದ್ರೆ ನಿಮ್ದು ತೆಗೆದಾಕಿದೆ, ಕೊಡಲ್ಲ ಹೋಗಿ ಅಂತಾರೆ. ಈ ರೇಷನ್ ಕಾರ್ಡ್ ತೆಗೆದಿರೋದ್ರಿಂದ ಇದರಿಂದ ಆಗುವಂತ ತೊಂದರೆಗಳು ಏನಂತ ಹೇಳಿದ್ರೆ, ಪಡಿತರ ಚೀಟಿ ತೆಗೆದಿರೋದಕ್ಕೆ ಅವ್ರು ಏನೇನ್ ಕಷ್ಟಗಳೆಲ್ಲ ಅನುಭವಿಸ್ಬೇಕು ಅಂತ ಹೇಳೋದಕ್ಕೆ ನಾವೊಂದಷ್ಟು ವಿಷಯಗಳನ್ನ ಹೇಳ್ತೇವೆ. BPL ಕಾರ್ಡ್ ಇದ್ರೆ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಉಪಯೋಗಿಸಕ್ ಆಗೋದಿಲ್ಲ. ನೋಟ್ ಮಾಡ್ಕೊಳ್ಳಿ. APL ಇದ್ರೆ ಅಂತಂದು APL ಆದ್ರೆ ನಾನು ಹೇಳ್ತಾ ಇರೋದು BPL ಕಾರ್ಡ್ ಅಂತ, ಆಯ್ತಾ? ಮತ್ತೊಂದು, ಯಾವುದೇ ರೀತಿ ಪೆನ್ಷನ್ ಅನ್ನ ಸರ್ಕಾರ ಸೌಲಭ್ಯಗಳನ್ನು ನೀವು ತಗೊಳಕ್ಕಾಗೋದಿಲ್ಲ. ಯಾವುದೇ ರೀತಿ ಪೆನ್ಷನ್ ಅನ್ನ ಸರ್ಕಾರದ ಯೋಜನೆಗಳನ್ನು ನೀವು ತಗೊಳಕ್ಕಾಗೋದಿಲ್ಲ. ಮತ್ತೆ ಇವರು ಗ್ಯಾರಂಟಿಗಳು ಕೊಟ್ರಲ್ಲ, ಈ ಕಾರ್ಡ್ ತೆಗೆದಿರೋದ್ರಿಂದ ಈ 5 ಗ್ಯಾರಂಟಿಗಳಲ್ಲಿ ಯಾರು ಬೆನಿಫಿಷರಿ ಆಗಲ್ಲ, ಫಲಾನುಭವಿ ಆಗೋದಿಲ್ಲ. ಇಮಿಡಿಯೇಟ್ ಅದು ರದ್ದಾಗತ್ತೆ. ರದ್ದಾಗಿದೆ, ರದ್ದಾಗುತ್ತದೆ. ಆನಂತರ ಉದಾಹರಣೆಗೆ ರೈತನಿಗೆ ನಿಮ್ಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ, ಉದಾಹರಣೆಗೆ ಒಂದು ಹೇಳ್ತೀನಿ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಅದನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ BPL ಕಾರ್ಡ್ ಇದೆಯಾ ಅಂತೇಳಿ ಆ ನಿಗಮದ ವ್ಯವಸ್ಥಾಪಕರು ಇಲ್ಲ ಕಾರ್ಯದರ್ಶಿಗಳು ಫೀಲ್ಡ್ ಆಫೀಸರ್ ಕೇಳ್ತಾರೆ. ನಿಮ್ಮ ಹತ್ರ ಈ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಈ ಗಂಗಾ ಕಲ್ಯಾಣ ಯೋಜನೆ ನಿಮ್ಗೆ ಎಲ್ಲಿ ಬರುತ್ತೆ? ಇದು ನಮ್ಮ ಕ್ಷೇತ್ರದ ಜನರ ಮುಂದೆ ಇಡ್ತಾ ಇದೆ. ಬೋರ್ವೆಲ್ ಸಿಕ್ಕಲ್ಲ, ನೀವು ಬಡತನ ರೇಖೆಯಿಂದ ಆಚೆ ಹಾಕ್ಬಿಟ್ಟವ್ರೆ, ನಿಮ್ಮನ್ನ ಶ್ರೀಮಂತರಿಂದ ಐಡೆಂಟಿಫೈ ಮಾಡ್ಬಿಟ್ಟವ್ರೆ. ಯಾರು? ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿಗಳಾದಂತ KH ಮುನಿಯಪ್ಪನವರು, ಹಿರಿಯರು, ಅವ್ರ ಮಗಳಾದಂಥವ್ರೆ ಇಲ್ಲಿ ಶಾಸಕರಾಗಿರೋದು. ಈ ಶಾಸಕರಿಗೂ ತಂದೆಗೂ ಈ ವಿಷಯಗಳು ಗೊತ್ತೇ ಇರೋದಿಲ್ವಾ? ಗೊತ್ತೇ ಇರಲ್ವಾ? ಎಲ್ಲವೂ ಗೊತ್ತು, ಆದ್ರೆ ತೆಗೆದಿದ್ದಾರೆ. ಅದ್ರ ಜೊತೆಗೆ ಯಾವ ಸ್ಕೂಲು ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಎಲ್ಲರ ಮಕ್ಕಳು, ಈ 4,000 ಮನೆಯಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರು ಇದಾರೋ ಇಲ್ಲೋ, ಮಕ್ಕಳಿದಾರೋ ಇಲ್ಲೋ, ಅವರಿಗೆ ನೀವು ಇದು ಯಾವುದು ಶಾಲಾ, ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಈ ಶಾಲೆಗಳಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ.
ಹಾಗಿದ್ದಾಗ ಮಕ್ಕಳ ಭವಿಷ್ಯ ಏನು? ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಿಮಗೆ ಯಾವುದೇ ಚಿಕಿತ್ಸೆ ಸಿಗುವುದಿಲ್ಲ. ನಿಮ್ಗೆ ಹೋದ ತಕ್ಷಣ ಏನೇನು ಅಪಘಾತ ಆದಾಗ, ಆರೋಗ್ಯ ಸರಿ ಇಲ್ದಿದ್ದಾಗ ನೀವು ಆಸ್ಪತ್ರೆಗಳಿಗೆ ಹೋದ್ರೆ ಅವ್ರೇನ್ ಕೇಳ್ತಾರೆ ಹೇಳ್ರಿ? BPL ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಮತ್ತೆ ನೀವು ಏನಾದ್ರು ಬೇರೆ ಬೇರೆ ಸರ್ಕಾರದ ಯೋಜನೆ ಪಡ್ಕೊಳ್ಳಕ್ಕೆ ನೀವು ಅರ್ಹರ ಅಂತೇಳಿ ಡಾಕ್ಯುಮೆಂಟ್ ಕೇಳ್ತಾರೆ, ದಾಖಲೆ. ಅದು ಯಾವುದು ಇಲ್ಲ ಅಂದಾಗ ನೀವು ತಕ್ಷಣ ದುಡ್ಡು ಕಟ್ಟಿ ಅಂತಾರೆ ಆಸ್ಪತ್ರೆಯಲ್ಲಿ. ಇಲ್ಲಾಂದ್ರೆ ಅವರ ರೋಗಿಯನ್ನ ಮುಟ್ಟೋದೇ ಇಲ್ಲ, ಡಾಕ್ಟರ್ಗಳು ನರ್ಸ್ಗಳು ಮುಟ್ಟೋದೇ ಇಲ್ಲ. ಇಷ್ಟೇ ಅಲ್ಲ, ನೀವು ಯಾವುದೇ ನಿಗಮಗಳಲ್ಲಿ, ರಾಜ್ಯದಲ್ಲಿ 8 ನಿಗಮಗಳಿದೆ, ಗ್ಯಾರಂಟಿಗಳಂತ ರಾಜ್ಯದಲ್ಲಿ ಘೋಷಣೆ ಮಾಡಾದ ಮೇಲೆ ನಿಗಮಗಳಲ್ಲಿ ದುಡ್ಡೇ ಇಲ್ಲ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಯಾವುದೇ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಒಂದೋ ಎರಡೋ ಏನಾದ್ರೂ ಕೊಡುವಂತ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ಅರ್ಜಿ ಅವ್ರು ಕಾಲ್ಫರ್ ಮಾಡಿದಾಗ ಅಪ್ಲಿಕೇಶನ್ ಹಾಕೋಬೇಕಂತ ಹೇಳಿದ್ರೆ ಈ ದಾಖಲೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಅಲೋ ಮಾಡೋದಿಲ್ಲ. ನೀವು ಆ ಸೌಲಭ್ಯದಿಂದ ವಂಚಿತರಾಗಿದ್ದೀರಿ. ಈ ರೇಷನ್ ಕಾರ್ಡ್ ತೆಗೆದಾಕಿರೋದ್ರಿಂದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ 14,000 ಪೆನ್ಷನ್ ಅನ್ನ ತೆಗೆದ್ಬಿಟ್ರು. ನಾನು ಉದಾಹರಣೆಗೆ ಓದ್ತೀನಿ, ನಿಮಗೆ ಕಾಪಿ ಕೊಡಕ್ಕಾಗಲ್ಲ, ಇನ್ನೂ ಜಾಸ್ತಿ ಇದೆ, ತುಂಬಾ ಇದೆ. ನಾನು ಎಲ್ಲೂ ಕದ್ಕೊಂಡು ಬಂದಿಲ್ಲ, ಮತ್ತೆ ನಾನೇನು ಬರ್ಕೊಂಡು ಬಂದಿಲ್ಲ. ನಮ್ಮ ಕ್ಷೇತ್ರದ ಕೆಲವೊಂದು 2-3 ಅಡ್ರೆಸ್ ಅನ್ನ ಓದ್ತೀನಿ. ಪೆನ್ಷನ್ ತೆಗೆದಿರೋದು 14,000 ಜನರಿಗೆ ಪೆನ್ಷನ್ ತೆಗೆದಾಕ್ಬಿಟ್ಟವ್ರು ನಮ್ಮ ಕ್ಷೇತ್ರದಲ್ಲಿ. ಒಂದು 20,000 ಜನ ಕುಟುಂಬಗಳಿಗೆ, 20,000 ಜನರಿಗೆ ಅಂದಾಜು ರೇಷನ್ ಕಾರ್ಡ್ ತೆಗೆದವ್ರೆ. 14,000 ಜನ ಪೆನ್ಷನ್ ತೆಗೆದಿದ್ದಾರೆ. 20-14 34,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಒಂದು, ಅವ್ರು ಹೇಳ್ಕೊಂತಾರಲ್ಲ, ನಾವು ಜನಪ್ರಿಯ ಶಾಸಕರು, ಜನಪ್ರಿಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಡವರ ಪರವಾಗಿದ್ದೇವೆ, BJP ಏನೂ ಮಾಡಲಿಲ್ಲ, BJP ಅವ್ರ ವಿರುದ್ಧವಾಗಿದ್ರು, ನಾವು ಅಧಿಕಾರಕ್ಕೆ ಬಂದು ಎಂತ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ 14,000 ಜನರಿಗೆ ಪೆನ್ಷನ್ ತೆಗೆದಿದ್ದೀವಿ, 20,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದಿದ್ದೀವಿ. ಇದು ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಾರೆ. ಇದಕ್ಕೆಲ್ಲರೂ ಸೇರಿ ನಮ್ಮ ಕ್ಷೇತ್ರ ಜನ ಚಪ್ಪಾಳೆ ತಟ್ಟಬೇಕು, ಖುಷಿಯಿಂದ ಚಪ್ಪಾಳೆ ತಟ್ಟಬೇಕು. ಇಂಥ ಯೋಜನೆಗಳನ್ನು ಯಾರು ತರ್ತಾರೆ ಹೇಳ್ರಿ? ನಮ್ಮ ಕೈಲಂತೂ ಆಗ್ಲಿಲ್ಲ, ನಾವ್ ಇದೆಲ್ಲ ತೆಗಿಯಕ್ ಆಗ್ಲಿಲ್ಲ ನಮ್ಮ ಕೈಯಲ್ಲಿ. ಇವ್ರದ್ದು ಅಷ್ಟು ದೊಡ್ಡ ಮನ್ಸು ಮಾಡಿ ತೆಗೆದವ್ರೆ, ಇವ್ರಿಗೆ ನಾವು ಶಬಾಷ್ಗಿರಿ ಕೊಡ್ಲೇಬೇಕಲ್ಲ. ನೋಡ್ರಿ, ಅಂಜಲಿ ವೈಪಾಪ್ ಷಣ್ಮುಗಂ, ರಾಧಾಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡ್, ಇವರಿಗೆ 50,000 ರೂಪಾಯಿ ಆದಾಯ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲ. ಹಾಗೇನೆ ದಯಾಳ್ ಮುತ್ತಯ್ಯ, ಸಣ್ಣ ಕುಮಾರಸ್ವಾಮಿ, ಇವ್ರು ರಾಧಾಸ್ಟನ್ಪೇಟೆ ಹೋಬಳಿ, ಓರಿಯೆಂಟಲ್ ಲೈನ್. ಆಮೇಲೆ ವನಿತಾ ವೈಪಾಪ್ ತ್ಯಾಗರಾಜ್ ಅಂದ್ರೆ ನೀವಲ್ಲ, ರಾಧಾಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡ್. ಈ ರೀತಿ ನಾನು ಓದ್ತಾ ಹೋದ್ರೆ 14,000 ಜನರದ್ದು ಓದ್ಬೇಕಾಗುತ್ತೆ. ನಿಮ್ಗೆ ನೋಡ್ರಿ, ಎಲ್ಲೋ ಇದೆ, ವಿಲೇಜ್ ಕಡೆನೂ ಇದೆ, ಇಲ್ಲಿ ನೋಡ್ರಿ, ಎಲ್ಲೋ ನೋಡ್ರಿ. ನಾನು ಹೈಲೈಟ್ ಮಾಡಿದ್ದೀನಿ, ನೀವು ಅದನ್ನ ಜೂಮ್ ಮಾಡಿ ತಗೊಂಡ್ರೆ ಯಾವ ವಾರ್ಡು ಎಲ್ಲಿದ್ದಾರೆ ಮತ್ತೆ ಯಾರಿಗೆ ಪೆನ್ಷನ್ ತೆಗೆದಿದ್ದಾರೆ ಅನ್ನುವಂಥ ಪೂರ್ಣ ಮಾಹಿತಿ ಇಲ್ಲಿದೆ. ಆಮೇಲೆ ಅವ್ರಿಗೆ ವಾರ್ಷಿಕ ಆದಾಯದ ಪತ್ರ ಎಷ್ಟಿತ್ತು ಅಂತ ಇಲ್ಲೂ ಕೂಡ ಇದೆ. ಇದು ಸರ್ಕಾರದ ಅಧಿಕಾರಿಗಳೇ ಬರೆದಿರ್ತಕ್ಕಂಥದ್ದು, ನಾವಲ್ಲ. ಇಷ್ಟು ಅನ್ಯಾಯವನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಿದಾಗ BJP ಪಕ್ಷದಲ್ಲಿ ನಾವಿದ್ಕೊಂಡು ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳಕ್ಕಾಗತ್ತಾ? ಜನಪರವಾದಂಥ ಯೋಜನೆಗಳನ್ನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿದ್ದಾಗ, ಬಸವರಾಜ ಬೊಮ್ಮಾಯಿ ಸಾಹೇಬರಿದ್ದಾಗ, ಸದಾನಂದ ಗೌಡರಿದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ರಾಜಕೀಯವಾಗಿ ಏನೇ ಏಳು ಬೀಳುಗಳಿದ್ರು ಕೂಡ ಜನಪರವಾದ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಯಾವತ್ತೂ ಕೂಡ ಹಿಂದೆ ಹೋಗಲಿಲ್ಲ. ಅಷ್ಟೇ ಅಭಿವೃದ್ಧಿ ಮಾಡಿರೋದು ಕೂಡ ನಿಮ್ಗೆಲ್ಲರಿಗೂ ಸಾಕ್ಷಿ ಸಮೇತ ನಮ್ಮ ಕ್ಷೇತ್ರದಲ್ಲಿ ಇದೆ.
ಇವತ್ತು ಈ ರೀತಿ ಅಗಲ ದರೋಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಮಾರು 35,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಈ ಯೋಜನೆಯನ್ನ ನಮ್ಮ ಕ್ಷೇತ್ರದ ಜನರು ಕೇಳದೇ ಇದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು 20 ತಿಂಗಳಲ್ಲಿ ಇನ್ನೇನು ಅನಾಹುತಗಳು ಆಗ್ಬೋದು ಈ ಕ್ಷೇತ್ರದಲ್ಲಿ ಅಂತೇಳಿ ಊಹೆ ಮಾಡ್ಕೊಳ್ಳಿ. ಒಂದು ಊಹೆ ಮಾಡ್ಕೊಳ್ಳಿ. ಇದು ನಾನು ಬರ್ದಿರ್ತಕ್ಕಂಥ ದಾಖಲೆಗಳು ಏನಾನೈತ್ರಿ ನೀವು ಕೇಳ್ಬೋದು ಮಾಧ್ಯಮಗಳು. ಎಲ್ಲ ಸರ್ಕಾರದ ದಾಖಲೆಗಳಲ್ಲಿ ನಮೂದಾಗಿರ್ತದೆ. 60 ಎಕರೆ ವಿಷಯ ಮಾತಾಡಿದೆ. 22 ದಿವಸ ಆಯ್ತು. 22 ದಿವಸ ಆದ್ರೂ ಕೂಡ ಬೇರೆ ಎಲ್ಲ ವಿಷಯ ಎಲ್ಲ ನಿಮ್ಮ ಮುಂದೆನೆ ಮಾತಾಡ್ತಾರೆ ಶಾಸಕರು. ಆ ವಿಷಯದ ಬಗ್ಗೆ ತುಟಿ ಬಿಚ್ಚಲ್ಲ, ಉತ್ತರನೇ ಇಲ್ಲ. ಅವ್ರು ಯಾರ ಕೈಲ ಪಾಪ ಬರ್ಕೊಟ್ಬಿಟ್ಟವ್ರೆ ಪ್ರಬಂಧ ಬರ್ದಂಗೆ. ಈ ಪ್ರಬಂಧ ಬರೆದು ಬಿಟ್ರೆ ಏನಾಗುತ್ತೆ ಗೊತ್ತಾ, ಮೇಲ್ಗಡೆ ಕ್ಯಾಪ್ಷನ್ಗೂ ಕೆಳಗಡೆ ಕಂಕ್ಲೂಡ್ ಪದ ಕರೆಕ್ಟಾಗಿ ಬರೆದ್ರೆ ಸಾಕು, ಮಿಕ್ಕಿದ ಏನಿದ್ರು ಕೂಡ ಮಾರ್ಕ್ಸ್ ಕೊಟ್ಬಿಡ್ತಾರೆ ಮಾಸ್ಟ್ರು. ಭಾರತಕ್ಕೆ ಗಜನಿ ಮೊಹಮ್ಮದ್ ಎಷ್ಟು ಬಾರಿ ದಂಡಯಾತ್ರೆ ಬಂದ್ರೆ ಅಂದ್ರೆ 17 ಬಾರಿ ಬಂದ್ರು ಅಂತ ಹೇಳಿದ್ರೆ ಸಾಕು. ಮಿಕ್ಕಿದ ಎಲ್ಲಿ ಬಂದ್ರು, ಯಾವಾಗ ಬಂದ್ರು ಅಂತ ಏನಾನ ಬರ್ಕೊಳ್ರಿ. KJP ಇಂದ ಬೆಂಗಳೂರು ಬಂದ್ರು, ಬೆಂಗಳೂರಿಗಿಂದ ಬಂಗಾರಪೇಟೆ, ಕೋಲಾರ ಬಂದ್ರು ಅಂತ ಬರ್ಕೊಂಡ್ರು ಮಾರ್ಕ್ಸ್ ಕೊಟ್ಬಿಡ್ತಾ ಇದ್ರು. ಅಂದ್ರೆ ಅದೇ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಎಂತ ದುರಂತ ಇದೆ. ಶಾಸಕರಾಗಿರ್ತಕ್ಕಂಥವ್ರು ಸ್ವತಃ ಶಾಸಕರ ಆಡಳಿತ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದು ಕ್ಲೀನಾಗಿ ಬರೆದ್ಬಿಟ್ಟಾರೆ ಸಂವಿಧಾನದಲ್ಲಿ. ಆದರೆ ಶಾಸಕರಾಗೋದೊಬ್ರು, ಆಡಳಿತ ಮಾಡೋದೊಬ್ರು. ಈ ಕ್ಷೇತ್ರ ಮೀಸಲು ಕ್ಷೇತ್ರ, ಆಡಳಿತ ಮಾಡೋದು ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಅವ್ರು ಆಡಳಿತ ಮಾಡೋದು. ಕಾಂಗ್ರೆಸ್ಸರಿಗೆ ಇದಕ್ಕಿಂತ ಅಪಮಾನ, ಅವಮಾನ ನಿಮಗೆ ಇನ್ನೂ ಬೇಕಾ? ಇನ್ನು ನಾನು ಎಷ್ಟು ಸಾರಿ ಪದ ಬಳಸ್ತಾ ಇದ್ದೀನಿ. ನೀವು ಆಡಳಿತ ಮಾಡಬೇಕು, ನೀವು ಓಟ್ ಹಾಕ್ದವರು, ನೀವು ಗೆಲ್ಲಿಸಿದವರು, ಸರ್ಕಾರ ನಿಮಗೆ ಬಂದಿದೆ. ನಿಮ್ ನಂಬದವ್ರಿಗೆ, ನಿಮ್ಮ ಊರಲ್ಲಿರೋರಿಗೆ, ಓಟ್ ಹಾಕ್ದವ್ರಿಗೆ ಈ ರೀತಿ ವಂಚನೆ ಆಗಿದೆಯಲ್ಲ, ಇದನ್ನ ಉಳಿಸ್ಬೇಕು. ನಾಳೆ ನಮ್ಮ ಊರುಗಳಲ್ಲಿ ನಾವು ಮುಖ ಎತ್ಕೊಂಡು ತಿರುಗಕ್ಕಾಗೋದಿಲ್ಲ, ಮತ್ತೆ ರಾಜಕೀಯವಾಗಿ ನಾವೇನು ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಯಸ್ಸಾದವ್ರಿಗೆ ಪೆನ್ಷನ್ 14,000 ತಿಂಗಳಾದ್ರೆ ಏನಾದ್ರು ಮಾತ್ರೆ ತಗೊಳಕ್ಕೋ, ಏನಾದ್ರೂ ಅವ್ರು ಊಟ ಏನೋ ಅವ್ರು ಬಯಸಿದ್ರು ಅದನ್ನ ಪಡ್ಕೊಳ್ಳಕ್ಕೆ ನನ್ಗೊಂದಷ್ಟು ಹಣ ಬರುತ್ತೆ, ಸರ್ಕಾರ ತಂದು ಮನೆ ಕೊಡ್ತದೆ ಅಂತೇಳಿ ಆಕಾಶದಲ್ಲಿ ನಾವು ಮಳೆ ಬಂದಿಲ್ಲ ಅಂತ ಆ ಮೋಡಗಳನ್ನು ನೋಡಿ 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 ಸಾಕಾಗ್ತಾ ಇತ್ತಲ್ಲ ರೈತರು. ಆ ರೀತಿ ಪೆನ್ಷನ್ದಾರರ ಬದುಕು. ತಿಂಗಳಾದ್ರೆ ನನಗೆ ಈ ಪೆನ್ಷನ್ ಬರುತ್ತೆ, ನಾನೇನಾದ್ರೂ ಮಾಡ್ಬೋದು, ನನ್ನ ಮೊಮ್ಮಗನಿಗೆ ಒಂದು ಚಾಕ್ಲೇಟ್ ಕೊಡಿಸ್ಬೋದು, ನನ್ನ ಮೊಮ್ಮಗನಿಗೆ ಏನಾದ್ರೂ ಒಂದು ತಿಂಡಿ ತಗೊಡ್ಬೋದು ಅಂತೇಳಿ ಆಸೆ ಪಟ್ಟಂತ ಆ ಇಳಿ ವಯಸ್ಸಿನ ಜೀವ ಕಾಯ್ತಾ ಇರ್ತದೆ. ಆ ಜೀವದ ಕೈಲಿ ಹೋಗ್ತಕ್ಕಂಥ ಹಣನ ನೀವು ಕದ್ದು ನಿಮ್ಮ ಜೋಬ್ಗೆ ಹಾಕೊಂತ ಇದ್ದೀರಲ್ಲ, ಸರಿನಾ? ಇದು ನಯನ ಇದು? ಅದಕ್ಕೇನ ನಿಮ್ಮನ್ನು ಗೆಲ್ಸಿದ್ದು? 3 ವರ್ಷ ಸುಮ್ಮನೆ ಇದ್ದೀವಿ ನಾವು. ಗೆದ್ದಂತ ಶಾಸಕರು ಯಾರೇ ಇರಲಿ, ಸೋಲು ಗೆಲುವು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಅದಕ್ಕೆ ನಾವೆಲ್ಲರೂ ತಲೆಬಾಗಬೇಕು. ಅಸೂಯೆ, ದ್ವೇಷ ಪಟ್ಕೊಂಡು ರಾಜಕಾರಣ ಮಾಡಲೂಬಾರದು. ಜನರ ತೀರ್ಪಿಗೆ ತಲೆಬಾಗಬೇಕು. ಜನರ ತೀರ್ಪು ಕೊಟ್ಟಂತ ಈ ಕ್ಷೇತ್ರದ ಶಾಸಕರ ನಿಲುವೆ, ಅವರ ಪ್ರತಿಕ್ರಿಯೆಗಳೇನು? ಈ 14 ಜನರ ಆ ವಯಸ್ಸಾದಂತ ತಂದೆ ತಾಯಿಯರ ಮನಸ್ಸುಗಳಿದೆಯಲ್ಲ, ಇವತ್ತು ಯಾವ ರೀತಿ ಇಡೀ ಶಾಪ ಆಗ್ತಾ ಇದ್ದಾರೆ ನಿಮ್ಗೆ. ಓಟ್ ಹಾಕಿ ಮೋಸ ಮಾಡಿದ್ವಿ ನಾವು, ಮೋಸ ಆಗುದ್ವಿ ನಾವು ಅನ್ಯಾಯ ಮಾಡ್ಕೊಂಡ್ವಿ. ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡಿಲ್ಲ. ಗ್ಯಾರಂಟಿಗಳೆಲ್ಲ ಕೊಡ್ತಾರೆ ಅಂತೇಳಿ ನಮ್ಗೆ ಆಸೆ ಇಡಿಸ್ಬಿಟ್ಟು ಅದಕ್ಕಾಗಿ ಕಾಂಗ್ರೆಸ್ ಓಟ್ ಹಾಕಿದ್ವಿ ಅಂತ. ಜಾತಿ, ಧರ್ಮ, ಕುಲ ಇವ್ಯಾವು ನೋಡಿಲ್ಲ. ಇದ್ರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. 14,000 ಜನ. ನಾನು ಅವರೆಲ್ಲರೂ ಪರವಾಗಿ ಮಾತಾಡ್ತಾ ಇದ್ದೆ. ಈ 4,000 ರೇಷನ್ ಕಾರ್ಡ್ ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೆ. ನಂದೇನು ತಪ್ಪಿದೆ ಹೇಳಿ? ನಾನೇನಂತ ತಪ್ಪು ಮಾಡ್ಬಿಟ್ಟಿದ್ದೆ ಕ್ಷೇತ್ರದಲ್ಲಿ. ನಾನು ಜನರಿಗೆ ನಾನು ವಿನಂತಿ ಮಾಡ್ತೀನಿ, ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ. ಕಣ್ಣು ಮುಂದೆ ಇಂಥ ನಿಮಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ರಲ್ಲ, ನಾನು ಕೆಲಸಗಳ ಹತ್ರ ಖುದ್ದಾಗಿ ನಿಂತು ಎಲ್ಲ ಸಮಯವನ್ನು ಈ ಕ್ಷೇತ್ರದ ಜನರಿಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ನಲ್ಲ, ನನ್ನನ್ನು ಯೋಚನೆ ಮಾಡಿ. ನಾನೇನು ಮೋಸ ಮಾಡಿದ್ದೀನಿ? ಯಾರ ಹತ್ರನೇ ನಾನು ಅವ್ರಿಗೆ ಮೋಸ ಮಾಡಿ ಜಮೀನುಗಳಾಗಲಿ ಮತ್ತೊಂದುಗಳು ಹಾಕೊಂಡಿದ್ದೀನಿ?
ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಜಮೀನುಗಳು ಮಂಜೂರು ಮಾಡದೆ ಶ್ರೀನಿವಾಸ ಪಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಂದೇ ಕುಟುಂಬದವ್ರಿಗೆ ಮತ್ತೆ ಅವ್ರ ಪಕ್ಕ ಅಕ್ಕಪಕ್ಕ ಅವರವರೇ ಅವ್ರಿಗೇನೆ 60 ಎಕರೆ ಮಾಡಿದಾರಲ್ಲ ಶಾಸಕರೇ, ನೀವು ಕೇಳ್ಬರ್ತಾ? ಹೋಗ್ಲಿ ಬೇಡ, ನಿಮ್ ಕೂಡ ಹುಟ್ಟಿದವ್ರಿಗೆ ನಿಮ್ ಸಂಬಂಧಿಕರಿಗಾನ ಮಾಡಿದ್ರ ನಾನು MLA ಆಗಿದ್ದಕ್ಕೆ ಹೋಗ್ಲಿ ನಾನೊಂದು ಅಷ್ಟು 60 ಎಕರೆ ನಮ್ಮವ್ರಿಗೆ ಮಾಡಿದ್ದೀನಿ ಅಂತೇಳಿ ನಿಮ್ಗಾದ್ರೂ ಸಮಾಧಾನ ಇರ್ತೈತೆ? ಅವ್ರು ನಿಮ್ಮನ್ನ ನೆನ್ಸ್ಕೊಂತಾ ಇದ್ರಲ್ಲ, ನಮ್ಮವ್ರು ನಮ್ಮ ಸಂಬಂಧಿಕರು MLA ಆಗಿದ್ದಕ್ಕೆ ನಾನು 2 ಎಕರೆ ಜಮೀನು ಕೊಟ್ಟಿದ್ದಾರೆ, 4 ಎಕರೆ ಜಮೀನು ಕೊಟ್ಟವ್ರೆ ಅಂತೇಳಿ ನಿಮ್ಮನ್ನ ಆ ಕುಟುಂಬದವರು ನೀವು ಇರೋರ್ಗು ತಿಳ್ಕೊಂತಾ ಇದ್ರು. ಯಾರಿಗ್ ಮಾಡಿದ್ರಿ ನೀವು? ನಿಮ್ ಪರವಾಗಿ ಸೀಲ್ ಇದೆಯಲ್ಲ, ಒತ್ತ ಸೀಲು ಅವ್ರ ಪರವಾಗಿ ಮಾಡಿದ್ದೀರಿ 60 ಎಕರೆ ಜಮೀನು. ನಾನು ಇನ್ನೂ ಬಿಡಿಸಿ ಹೇಳ್ಬೇಕಾ? ಸೈನ್ ಹಾಕೋದು ನೀವು, ಸೀಲ್ ಒತ್ತದ್ದು ಅವರು, ಆವಾಗ ಅಧಿಕೃತ ಆದೇಶ ಅದು. ಈ ಕ್ಷೇತ್ರ ಜನ ಅದನ್ನ ಬಹಳ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತಾರಪ್ಪ, ಬಹಳ ಖುಷಿಯಿಂದ ನಗ್ನಗ್ತಾ ಆಹಾ ನಮ್ಮವರು ನಮ್ಮ ಲೀಡ್ರು ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂತೇಳಿ ಅಂದ್ಕೊಂಡಿದ್ರಿ. ಬಟ್ ಈಗ ನಿಧಾನಕ್ಕೆ ಸ್ವಲ್ಪ ದೂರ ಆಗ್ತಾ ಇರೋದು ನಮ್ಮ ಕಣ್ಣು ಕಾಣ್ತಾ ಇದೆ. ನಾನು ನಮ್ಮ 14,000 ಜನ ಪೆನ್ಷನ್ದಾರರಿಗೆ ವಂಚನೆ ಆಗಿರ್ತಕ್ಕಂಥ ಆ ತಾಯಂದರಿಗೆ, ಆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮುಖಂಡರಿಗೆ ಮತ್ತೆ ಈ 14,000 ರೇಷನ್ ಕಾರ್ಡು ತೆಗೆದಾಕಿದಾರಲ್ಲ, ಇವ್ರಿಗೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ಮ ಪರವಾಗಿದ್ದು ಕೆಲಸ ಮಾಡ್ತೇನೆ, BJP ನಿಮ್ಮ ಪರವಾಗಿರ್ತದೆ, ನಿಮ್ಮ ಪರವಾಗಿ ಹೋರಾಟಕ್ಕೆ ಇಳಿತೀವಿ. ನೀವೆಲ್ಲರೂ ಕೂಡ ಹೋರಾಟಕ್ಕೆ ಬನ್ನಿ. ಈ ರಾಜ್ಯ ಸರ್ಕಾರ ನಿಮ್ಮ ಅನ್ನವನ್ನ ಕಿತ್ಕೊಂಡಿದೆ, ನಿಮ್ಮ ರೇಷನ್ ಕಾರ್ಡ್ ತೆಗೆದಾಕಿದ್ದಾರೆ, ನಿಮ್ಗೆ ಪೆನ್ಷನ್ ಬರೋದು ನಿಲ್ಸ್ಬಿಟ್ಟಿದ್ದಾರೆ. ನಿಮ್ಮ ಪರವಾಗಿ ಹೋರಾಟ ಮಾಡಿ ಇವೆಲ್ಲವನ್ನು ಕೊಡಿಸ್ತೀವಿ, ನೀವು ಬನ್ನಿ ನಮ್ಮ ಜೊತೆಲಿ ಹೋರಾಟಕ್ಕೆ ಅಂತೇಳಿ ಬಹಳ ನಮ್ರತೆ ಅಂತ ನಾನು ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದಕ್ಕೆ BJP ಅಂತ ಲೇಪ ಕಟ್ಟಕ್ ಹೋಗ್ಬೇಡಿ. ಇದರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ಪಾರ್ಟಿಯವರು ಎಲ್ಲ, ನಮ್ಮ ಕ್ಷೇತ್ರದ ಜನ, ನಿರ್ಗತಿಕರು, ಬಡವರು, ನೊಂದಂತವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಇದನ್ನೇ ನಂಬಿ ಬದುಕ್ತಕ್ಕಂಥವ್ರು ಇದೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀರ. ಈ ಕ್ಷೇತ್ರದ ಶಾಸಕರು ಯಾವತ್ತಾದ್ರೂ ಇದರ ಬಗ್ಗೆ ಸದನದಲ್ಲಿ ಮಾತಾಡಿದಾರ? ನಾನು ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಇಡೀ ರಾಜ್ಯದಲ್ಲಿ ಅದು ಎಷ್ಟು ಲಕ್ಷ ಜನರಿಗೆ ಬಾಯಿಗೆ ಮಣ್ಣು ಹಾಕಿದಿರೋ ಗೊತ್ತಿಲ್ಲ, ಎಷ್ಟು ಜನ ಬಾಯಿಗೆ ಮಣ್ಣು ಹಾಕಿದಿರೋ ಗೊತ್ತಿಲ್ಲ ನೀವು. ಯಾಕೆ? ಗ್ಯಾರಂಟಿ ಕೊಟ್ಟಿದ್ರಲ್ಲ ನೀವು, ಗ್ಯಾರಂಟಿನ ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ರಾಜ್ಯದ ಜನ ನಿಮ್ಮ ಹತ್ರ ಬಂದು ಓಟ್ಗೋಸ್ಕರ, ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ 5 ಗ್ಯಾರಂಟಿಗಳನ್ನ ಕೊಟ್ಟು ಓಟನ್ನ ತೆಗೆದುಕೊಂಡ್ರಿ. ಅದ್ರ ರೇಷನ್ ಕಾರ್ಡ್, ಪೆನ್ಷನ್ ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ, ಇದು ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಮೊದಲಿನಿಂದ ನಡ್ಕೊಂಡ್ಬಂದು ಕೊಡ್ತಾ ಇರ್ತಕ್ಕಂಥ ಪದ್ಧತಿಯನ್ನ ಇವತ್ತು ನಿಲ್ಸಿ ಕಿತ್ಕೊಂಡ್ಬಿಟ್ರಲ್ಲ ನೀವು. ಇನ್ನೇನ್ ಮಾಡ್ತೀರಿ? ಪೆನ್ಷನ್ ಕದ್ದು ಇನ್ನೇನಕ್ಕೆ ನೀವು ಅದನ್ನ ಇನ್ನೇನು ಬಳಸ್ತೀರಿ? ಹಣ ಹೇಳಿ, ಈ ಹಣ ಇನ್ನೆಲ್ಲಿ ತಗೊಂಡೋಗಿ ಹಾಕ್ತೀರಿ? ಎಷ್ಟು ಕೋಟಿ ಆಗ್ಬಿಟ್ಟು ಇದಕ್ಕೆ? ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರಿಗೆ ನಾನು ಹೇಳ್ತೀನಿ, ಪಕ್ಷಾತೀತವಾಗಿ ನಮ್ಮ ತಾಲೂಕು ಸೇರ್ಕೊಂಡು ನೀವು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಹಕ್ಕನ್ನು ನೀವು ಕೇಳಿಲ್ಲ ಅಂತ ಹೇಳಿದ್ರೆ, ನೀವು ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಉಳಿಯಕ್ಕೂ ಕೂಡ ಇವರು ಬಿಡೋದಿಲ್ಲ ಅಂತ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಂದೊಡ್ಬಿಡ್ತಾರೆ. ಎಚ್ಚೆತ್ಕೊಳ್ಳಿ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀರಿ, ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತೀರಾ, ಗೊತ್ತಾಗಲ್ಲ. ತಿಂಗಳಾದ್ರೆ ರೇಷನ್ ಡಿಪೋ ಹತ್ರ ಹೋದ್ರೆ ನಿಮ್ಗೆ ಕಾರ್ಡ್ ಎತ್ಕೊಂಡು ಹೋದ್ರೆ ಅಲ್ಲಿ ಕ್ಯಾನ್ಸಲ್ ಅಂತ ಬರ್ದಿರ್ತಾರೆ. ಆವಾಗ ನಿಮ್ ಪರಿಸ್ಥಿತಿ ಏನು? ನಿಮ್ಮ ಮನೆಗೆ ಊಟ ಯಾರು ತಂದಾಕ್ತಾರೆ? ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕಾಲಕ್ಕೆ ನಿಮ್ಗೆ ತಿಂಗಳು ಸರಿಯಾಗಿ ಅಕ್ಕಿ ಕೊಡ್ಲಿ ಅಂತ ಹೇಳಿ ಅಲ್ಲಿಂದ ಸರಬರಾಜು ಮಾಡಿದ್ರೆ, ಉಗ್ರಾಣಗಳಿಗೆ ಕಳಿಸಿ ನಿಮ್ಗೆ ಅಲ್ಲಿ ಸ್ಟಾಕ್ ಮಾಡಿದ್ರೆ, ನೀವು ಅದನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ. ಯಾಕೆ ಕಿತ್ಕೊಳ್ತಾ ಇದ್ದೀರಿ? 5 ಗ್ಯಾರಂಟಿಗಳನ್ನ ಕೊಟ್ಟು ಇದನ್ನ ಹಿಂಭಾಗದಲ್ಲಿ ಹಿಂಗೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನ ಬದುಕೋದೇಗೆ? ಯಾರನ್ನ ಕೇಳಬೇಕು? ಈ ಕ್ಷೇತ್ರದ ಶಾಸಕರು ಏನ್ ಮಾಡ್ತೀರಿ? ನಿಮ್ ಪಕ್ಕದಲ್ಲೇ ಕೂತ್ಕೊಂಡು ತಹಸೀಲ್ದಾರ್ ತಮಿಳ್ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅಮ್ಮ ನಾನೆಲ್ಲ ಹೋಗ್ಲಿ ಲ್ಯಾಂಗ್ವೇಜ್ ತಮಿಳೇನೋ ಹಂಗಾಗಿ ಮಾತಾಡಿರ್ಬೋದು ಅನ್ಕೊಂಡ್ಬಿಟ್ಟೆ ನಾನು. ತಹಸೀಲ್ದಾರ್, ಈಗ ನಾವೆಲ್ಲ ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಂತ ನಾವೆಲ್ಲಾ ಭಾಷೆಯಲ್ಲಿ ಮಾತಾಡ್ಬೇಕಾಗುತ್ತೆ ಸಂದರ್ಭಗಳಿಗೆ ಅನುಸಾರವಾಗಿ. ಆದ್ರೆ ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ ಕನ್ನಡನೇ. ಅದೇ ತಾಲೂಕು ದಂಡಾಧಿಕಾರಿಗಳು ಭಾಷೆಯನ್ನ ಮೀರಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ದುರಂತ ನಮ್ಮ ಕ್ಷೇತ್ರಕ್ಕೆ. ತಪ್ಪನ್ನು ನಾನು ಸೊಲ್ಲ.
நான் கரெக்ட்னு சொல்றேன், நான் பேசுறது. அவங்க பேசுறது தப்புன்னு சொல்றீங்களா? ಆಡಳಿತ ಅಧಿಕಾರಿ ಇದಾರಲ್ಲ, ಅವರು ಬಿಡಿಸಿ ಹೇಳ್ಬೇಕು. ಯಾಕೆ ಈ ಪೆನ್ಷನ್ ಕೇಳ್ತಾ, ಈ ಆದೇಶ ಕೊಡ್ಬೋದಾಗಿತ್ತಲ್ಲ ಅವರು, ತಹಶೀಲ್ದಾರು ಇದು ಕೊಡ್ಬೋದಾಯ್ತಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮಂತವ್ರ ಹತ್ರ ಕೇಳಿ ತಿಳ್ಕೊಳ್ತಾ ಇದ್ರಲ್ಲ. ಇದನ್ನ ಮರಮಾಚಿ ಮುಚ್ಚಿಕ್ಕಿ ನೀವು 1,20,000 1,20,000 ಅಂತ ಯಾಕೆ ಭಾಷೆ ಅವ್ರಿಗೆ ಅದ್ರಲ್ಲೇ ಇದ್ ಬಿಡ್ಲಿ ಅಂತನಾ? ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅವರು, ಮನೆಗಳ ಹತ್ರ ಎಲ್ಲ ಹೋದ್ರೆ. ಅವ್ರನ್ನ ಯಾಕೆ ಅಲ್ಲೇ ಗುಂಪು ಮಾಡ್ತೀರಿ? யாருன்னா அவர் டிவைட் ಮಾಡ್ತೀರಿ? ನಮ್ಮವರು ಅವರು. புரியாதவங்களுக்கு புரிய வைக்கிறதுக்காக ஒரு அதிகாரி சொல்றாங்க, அது தப்பா தப்பு இல்லையா, அதை மட்டும் சொல்லுங்க. ஆஹா, நான் சொல்றது செங்குட்டேனா பாருங்க, நீங்க பாயிண்ட் அவுட் பண்ணி என்ன அபராதி ஸ்தானத்தில் நிக்க வைக்காதீங்க. இல்ல சரி, டோன்ட் மிஸ்டேக் மீ. இந்த விஷயத்துக்கு வாங்க, நீங்க பெரியவங்க இருக்கிறீங்க, கரெக்டா? நான் தமிழ்ல பேசிருக்கிறேன், எனக்கு ரைட்ஸ் இருக்குது. ஏன்னா நான் அரசியல்வாதி, யார் யார் எங்க நான் பேசுறாங்க, அது பேசணும். நாங்க உங்க மாதிரி நான் அது தப்பா சரின்ட்டு நான் போய் என்ன இப்படி அரசியல்வாதி இப்படி பேசிட்டாங்க, கன்னடா தமிழன் பேசிட்டாங்கன்ட்டு நீ நாளை காலையில் எழுதிட்டா அப்போ என் மேல தப்பாகுது. அதெல்லாம் ஆகக்கூடாது, ಮಿಸ್ಟೇಕ್ ಆಗக்கூடாದು. ಅಧಿಕಾರಿಗೂ ರಾಜಕಾರಣಿಗೂ ವ್ಯತ್ಯಾಸ ಇರಲ್ವಾ? ನೀವ್ ಹೇಳಿ. ನಮ್ಮ ಸೆಂಗುಟ್ಟಣ್ಣ ಸೀನಿಯರ್, ಇದು ಪೊಲಿಟಿಷಿಯನ್ಗೂ ಬ್ಯೂರೋಕ್ರಸಿಗೂ ಡಿಫ್ರೆನ್ಸ್ ಇರಲ್ವಾ? ಇಲ್ಲ ಸರ್, ಕಾನೂನಲ್ಲಿ ಏನ್ ಹೇಳಿದ್ದೆ, ಗೊತ್ತಿರೋರು ಇದ್ದಾರೆ, ಗೊತ್ತಿಲ್ಲದವರು ಇದ್ದಾರೆ. ಅದಕ್ಕೆ ದಾಖಲೆ ಕೊಡ್ಬೇಕಲ್ಲ ನೀವು. ಆಯ್ತು, ತಹಸೀಲ್ದಾರ್ ಮಾಡೋದು ಸರಿ ಅಂತ ನಿಮ್ ಪ್ರಕಾರನೇ, ತಹಸೀಲ್ದಾರ್ ಹೇಳಿ ಸ್ವಲ್ಪ ಸರಿ ಅಂತ ಹೇಳೋದಾದ್ರೆ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಿ ಕೊಡಿ, ಒಂದು ಕಾಪಿನ ಕೊಡ್ಬೋದಾಗಿತ್ತಲ್ಲ. ಐ ಆಮ್ ಕರೆಕ್ಟ್ ಹೇಳೋಣ. ನೀವು ಬೇರೆ ಅವ್ರಿಗೆ ಪೇಪರ್ ತೋರಿಸ್ತೀರಾ, ಆದೇಶ ತೋರಿಸ್ತೀರಾ, ನೀವು ಹೇಳ್ಬಿಟ್ರೆ ಅದು ತಪ್ಪಲ್ವಾ? MLA ಪಕ್ಕದಲ್ಲೇ ಇದ್ದಾರೆ, MLA ಹೇಳ್ಬೋದಾಗಿತ್ತಲ್ಲ. ಅದು ನಾನು ಹೇಳ್ತಿರೋದು, ಜನಗಳಿಗೆ ಮಿಸ್ಗೈಡ್ ಮಾಡಬಾರ್ದು. 14,000 ಜನರಿಗೆ ಪೆನ್ಷನ್ ಹೋಗಿದೆ, 4,000 ಜನ ರೇಷನ್ ಕಾರ್ಡ್ ಹೋಗಿದೆ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಯಾಕೆ ತೆಗೆದ್ರಿ ಅಂತ ಸರಿ ಮಾಡಬೇಕು. ಈಗ ತಹಸೀಲ್ದಾರು 1,20,000 ರೂಪಾಯಿ ಈಗ ಆದಾಯ ಪ್ರಮಾಣ ಕೊಡ್ಬೇಕು ನೀವು ಅಂತ ಹೇಳ್ತೀರಿ. 32,000 ರೂಪಾಯಿದು ಆದಾಯ ಪತ್ರ ಇಲ್ಲಿದೆ, 30,000 ರೂಪಾಯಿ 32,000 ಇರ್ಬೇಕಂತ. ಹಂಗಾದ್ರೆ ತಹಸೀಲ್ದಾರ್ ಕೊಡ್ಲಿ 32,000 ರೂಪಾಯಿ ಆದಾಯ ಪತ್ರ. ಅದೇ ತಹಸೀಲ್ದಾರ್ ತಾನೇ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದು, ಅವ್ರು ಕೊಡ್ಲಿ. ಈ ಪೆನ್ಷನ್ ಯಾಕೆ ನಿಲ್ತಾ ಇತ್ತು, ಈ ರೇಷನ್ ಕಾರ್ಡ್ ಯಾಕೆ ನಿಲ್ತಾ ಇತ್ತು, ಅದು ನಾನು ಕೇಳೋದು. ಈಗ ಅವತ್ತು ಹೋಗ್ಬಿಟ್ಟು ಖುಷಿಗೆ MLA ಮೆಚ್ಚಿಸೋದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದ್ದಾರಲ್ಲ ಅಲ್ಲಿಂದ ಇಲ್ಲಿಗೆ, ಅದು ಉಳಿಸ್ಕೋಬೇಕಲ್ಲ ಖುಷಿಯಾಗಿ. ಅದಕ್ಕೆಲ್ಲ ಮಾತಾಡೋದು, ಕೆಲ್ಸಕ್ಕೆ ಮಾತಾಡ್ಬೇಕು. ತಹಸೀಲ್ದಾರ್ ಆಗಿರಾಗಲಿ, ಜನಪ್ರತಿನಿಧಿಗಳಾಗಿರ್ಲಿ, ತಹಸೀಲ್ದಾರರು ಯಾವುದೇ ಸರ್ಕಾರದ ಸ್ಕೀಮ್ ಬಂದಾಗ ಇಂಪ್ಲಿಮೆಂಟ್ ಮಾಡಬೇಕು, ಅದು ಅವ್ರ ಜವಾಬ್ದಾರಿ. ಮಾಡಿಸೋದು ಜನಪ್ರತಿನಿಧಿಗಳಿಗೆ. ಇದು ನಮಗೂ ಅವ್ರಿಗಿರೋ ವ್ಯತ್ಯಾಸ. ಇದನ್ನ ಅವ್ರು ಮಾಡಿಲ್ಲ ಅಂತೇಳಿ ನಾ ಮಾತಾಡ್ತಾ ಇದ್ದೀನಿ. ಇದು ತಪ್ಪಲ್ವಾ? ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ನೀವೆಲ್ಲರೂ ಕೂಡ 14,000 ಜನ ಮತ್ತೆ 4,000 ಜನ ಇವರೆಲ್ಲರೂ ಒಗ್ಗಟ್ಟಾಗಿ ಕ್ಷೇತ್ರದ ಜನರ ಬದುಕು ಚೆನ್ನಾಗಿರ್ಬೇಕು, ಮತ್ತೆ ಪೆನ್ಷನ್ ಅವ್ರಿಗೆ ಬರಬೇಕು, ಮತ್ತೆ ರೇಷನ್ ಕಾರ್ಡ್ ಅವ್ರಿಗೆ ಸಿಕ್ಕಬೇಕು ಅಂತೇಳಿ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹಕರಿಸಿ. ಈ ಕ್ಷೇತ್ರದ ಶಾಸಕರ ನಡೆ ಏನು ಅನ್ನೋದನ್ನ ನಾವು ಸಾರ್ವಜನಿಕವಾಗಿ ಖಂಡಿಸಬೇಕು, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇಷ್ಟು ವಿಷಯಗಳನ್ನ ನಾವು ಮಾತಾಡ್ತೀವಿ. ತಿಳಿಸ್ತೀನಿ ನಿಮ್ಗೆ.